ನಮಸ್ತೆ ದೇಶ ಬಂದವರೇ. ನೋಡಿ, ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಯಾರೋ ಎಲ್ಲೋ ತಪ್ಪು ಮಾಡಿದ್ನ ನಮ್ಮಂಥ ನಿಸ್ವಾರ್ಥ ಸೇವೆಗಳನ್ನ ಮಾಡ್ತಾರೋ ವೃದ್ಧಾಶ್ರಮಗಳಿಗೂ ಕೆಟ್ಟ ಹೆಸರು ಬರೋ ಥರ ಆಗಿದೆ. ಈಗ ಇವರು ಬೆಳ್ಳೂರು ಕ್ರಾಸಿಂದ ಒಂದು ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಒಂದು 5-6 ತಿಂಗಳು ಇದ್ದರು. ಶೀಲಾ ಅಂತ ಅಂದ್ಬಿಟ್ಟು ಸಮಾಜ ಸೇವಕಿಯವರು, ಅವರು ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ನೋಡಿ ಕಟಿಂಗು ಶೇವಿಂಗ್ ಎಲ್ಲ ಮಾಡಿ, ಸ್ನಾನ ಎಲ್ಲ ಮಾಡಿಸಿ, ಹೊಸ ಬಟ್ಟೆ ಹಾಕಿಸಿ ನಮ್ಮ ವೃದ್ಧಾಶ್ರಮಕ್ಕೆ ಕಳಿಸ್ಕೊಟ್ಟವ್ರೆ. ಆದರೂ ನೋಡಿ, ಈಗ ಇವ್ರಿಗೆ ನೋಡಿ ಯಾರೋ ಊಟ 1 ಟೈಮ್ ಕೊಡ್ತಾರೆ, 2 ಟೈಮ್ ಕೊಡ್ತಾರೆ. ಇಲ್ಲಿ ವೃದ್ಧಾಶ್ರಮಗಳಲ್ಲಿ ಪ್ರತಿದಿನ 3 ಹೊತ್ತು ಊಟ, ಕಾಫಿ, ಬಿಸ್ಕೆಟ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಸವಲತ್ತುಗಳನ್ನ ಕೊಟ್ಟು ಆರೋಗ್ಯದ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ ಹುಷಾರಿಲ್ಲ ಅಂತಂದರೆ ಈ ಥರದ್ದೆಲ್ಲ ಸವಲತ್ತುಗಳನ್ನ ಕೊಟ್ಟು ದಿವಾನ್ ಕಾಟು ಹಾಸಿಗೆ ಎಲ್ಲನೂ ಕೊಟ್ಟು ಬೆಚ್ಚ ಬರೆಸ್ತೀವಿ. ಎಲ್ಲನೂ ಮಾಡಿದ್ರು ಯಾರೋ ಒಬ್ರು ಎಲ್ಲೋ ಮಾಡಿದ ತಪ್ಪನ್ನ ಪಿಂದ ನಮ್ಮ ಕಳಂಕ ಬರುತ್ತೆ. ಇವತ್ತು ನೋಡಿ, ಇಂಥವ್ರನ್ನ ಕರ್ಕೊಂಡ್ಬಂದವ್ರೆ, ಇವರು ಮಾತಾಡಿಸ್ತಾ ಇದ್ದೀವಿ, ಮಾತು ಬರ್ತಾ ಇಲ್ಲ. ಯಾವ ಊರಿಂದ ಬಂದವ್ರೆ, ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ. ದಯವಿಟ್ಟು ಇವ್ರನ್ನ ನೋಡಿ ಮಕ್ಕ ಪರಿಚಯ ಯಾರಿಗಾರು ಸಿಕ್ಕಿದ್ರೆ ಇಂಥವ್ರು ಇಂಥ ಊರವರು ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಡೋಗಿ. ನಮ್ಮ ಮಾತೃಭೂಮಿ ವೃದ್ಧಾಶ್ರಮ ಚನ್ನರಾಯಪಟ್ಟಣದಲ್ಲಿ ಇರ್ತಾರೆ.